ಸ್ನೇಹಿತರೆ, ಎಲ್ಲರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಹೊಸ ಫ್ಯೂಚರನ್ನು ಎಲ್ಲರೂ ಕೂಡ ನೋಡಿರ್ತೀರ, ಜೊತೆಗೆ ಎಲ್ಲರೂ ಕೂಡ ಯೂಸ್ ಮಾಡ್ತಾನೂ ಇರ್ತೀರ. ಆದರೆ ಸ್ನೇಹಿತರೆ, ಈ ಇನ್ಸ್ಟಾಗ್ರಾಮ್ನ ಹೆಸರೇನು, ಈ ಇನ್ಸ್ಟಾಗ್ರಾಮಲ್ಲಿ ಬಂದಿರೋ ಹೊಸ ಫ್ಯೂಚರ್ ಆದರೂ ಏನು ಅಂತ ನೋಡೋದಾದರೆ ಸ್ನೇಹಿತರೆ, ಈ ಇನ್ಸ್ಟಾಗ್ರಾಮಲ್ಲಿ ಬಂದಿರೋ ಹೊಸ ಫ್ಯೂಚರ್ ಹೆಸರು ಬಂದ್ಬಿಟ್ಟು ಇದು ಇನ್ಸ್ಟ್ಯಾಂಟ್ಸ್ ಅಂತ. ಹೌದು ಸ್ನೇಹಿತರೆ, ಯಾರೆಲ್ಲ ನಿಮ್ಮ ಒಂದು ಏನು ಇನ್ಸ್ಟ್ಯಾಂಟಾಗಿ ಯಾವುದೆಲ್ಲ ಒಂದೊಂದು ಫೋಟೋಸನ್ನು ಅಪ್ಲೋಡ್ ಮಾಡಬೇಕು ಅಂತ ಇದ್ದೀರಾ, ಆ ಎಲ್ಲ ಫೋಟೋಸ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಓಕೆನಾ, ಯಾವ್ಯಾವನ್ನ ಅಪ್ಲಿಕೇಶನಲ್ಲಿ ನೀವು ಯಾವ್ಯಾವ ಫೋಟೋಸನ್ನು ಇನ್ಸ್ಟೆಂಟಾಗಿ ಅಪ್ಲೋಡ್ ಮಾಡಿರ್ತೀರ ಅವೆಲ್ಲವನ್ನು ಕೂಡ ಈ ಒಂದು ಮೇಲ್ಗಡೆ ಕಾಣಿಸ್ತಿರೋ ಒಂದು 4 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇನ್ಸ್ಟೆಂಟಾಗಿ ನೀವು ಯಾವೆಲ್ಲ ಫೋಟೋಗಳನ್ನು ಹಾಕಿದ್ದೀರಾ ಅಂತ. ನೀವು ಈ ವೀಕಲ್ಲಿ ಯಾವ್ದಾವ್ದು ಹಾಕಿರ ಅಂತ ದಿಸ್ ವೀಕ್ ಅಂತ ಇಲ್ಲಿ ಕಾಣಿಸ್ತಿದೆ. ಓಕೆನಾ, ದಿಸ್ ಮಂತಲ್ಲಿ ಹಾಕಿರೋದು. ಓಕೆನಾ, ನೀವು ಯಾವೆಲ್ಲ ಫೋಟೋಸನ್ನು ಹಾಕಿರ್ತೀರ ಇಲ್ಲಿಂದ ನೀವು ಹಾಕೊಬೋದು ಸ್ನೇಹಿತರೆ. ಜೊತೆಗೆ ಸ್ನೇಹಿತರೆ, ನಿಮಗೆ ಈ ಒಂದು ಇನ್ಸ್ಟೆಂಟ್ ಅಪ್ಲಿಕೇಶನ್ ಇಷ್ಟ ಇಲ್ಲ, ಬೈ ಮಿಸ್ಸಾಗಿ ಏನೇನೋ ಇನ್ಸ್ಟೆಂಟಾಗಿ ಅದು ಕ್ಲಿಕ್ ಆಗ್ತಾ ಇದೆ ಅಂತ ನಿಮ್ಗೇನಾದರೂ ಅನಿಸಿದ್ರೆ ಅದನ್ನು ಯಾವ ರೀತಿ ಆಫ್ ಮಾಡಬೇಕು ಅಂತ ಕೇಳೋದಾದರೆ ತುಂಬ ಜನ ಈಗಾಗಲೇ ಈ ಒಂದು ಇನ್ಸ್ಟೆಂಟನ್ನು ಆಫ್ ಮಾಡಬೇಕು, ಯಾವ ರೀತಿ ಆಫ್ ಮಾಡೋದು, ಬೈ ಮಿಸ್ಸಾಗಿ ಯಾವುದ್ಯಾವುದೋ ಫೋಟೋಗಳು ನಾನು ಕ್ಲಿಕ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ರು. ಸೊ ಹಾಗಾಗಿ ಸ್ನೇಹಿತರೆ, ಅದಕ್ಕೊಂದು ಸೊಲ್ಯೂಷನನ್ನು ತಂದಿದ್ದೀನಿ. ಬನ್ನಿ ಆ ಸೊಲ್ಯೂಷನ್ ಏನು ಅಂತ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಹೇಳ್ಕೊಡ್ತೀನಿ. ಸೊ ಸ್ನೇಹಿತರೆ, ಅದಕ್ಕಾಗಿ ನೀವು ನಿಮ್ಮ ಪ್ರೊಫೈಲ್ ಪೇಜ್ಗೆ ಬರಬೇಕಾಗುತ್ತೆ. ಪ್ರೊಫೈಲ್ ಪೇಜ್ಗೆ ಬಂದ್ಬಿಟ್ಟು ಇಲ್ಲಿ 3 ಲೈನ್ಸ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕಂಟೆಂಟ್ ಪ್ರಿಫರೆನ್ಸ್ ಅಂತ ಕಾಣಿಸ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಲಾಸ್ಟ್ ಆಪ್ಷನ್ಗೆ ಬನ್ನಿ. ಮೇಲ್ಗಡೆ ಯಾವುದೋ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಟ್ಟು ಲಾಸ್ಟ್ ಆಪ್ಷನ್ಗೆ ಬನ್ನಿ. ಐಡ್ ಇನ್ಸ್ಟಂಟ್ ಇನ್ಬಾಕ್ಸ್ ಅಂತ ಕಾಣಿಸ್ತಿಲ್ಲ, ಅದನ್ನು ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಇನ್ಸ್ಟಂಟ್ ಏನಿದೆ, ನಿಮ್ಮ ಇನ್ಬಾಕ್ಸಲ್ಲಿ ಇನ್ಸ್ಟಂಟ್ ಅಂತ ಏನಂತ ಆಪ್ಷನ್ ಕಾಣಿಸ್ತದೋ ಅದು ಇನ್ಮೇಲೆ ಕಾಣಿಸಲ್ಲ ಸ್ನೇಹಿತರೆ. ಆದರೆ ನೀವೇನಾದರೂ ಇನ್ಸ್ಟೆಂಟನ್ನು ಹಾಕಲೇಬೇಕು, ಆ ರೀತಿ ಏನಾದರೂ ಇತ್ತು ಅಂದರೆ ಸ್ನೇಹಿತರೆ ಪ್ಲೇಸ್ಟೋರ್ಗೆ ಬನ್ನಿ ಸ್ನೇಹಿತರೆ. ಪ್ಲೇಸ್ಟೋರ್ಗೆ ಬಂದುಬಿಟ್ಟು ಇನ್ಸ್ಟಂಟ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಅವ್ರದ್ದೇ ಆದಂಥ ಇನ್ಸ್ಟಾಗ್ರಾಮ್ ಅವ್ರದ್ದೇ ಆದಂಥ ಒಂದು ಇನ್ಸ್ಟಂಟ್ ಅಪ್ಲಿಕೇಶನನ್ನು ಲಾಂಚ್ ಮಾಡಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಹೋಗ್ಬಿಟ್ಟು ನೀವು ಇನ್ಸ್ಟಂಟಾಗಿ ನಿಮ್ಮ ಏನು ಫೋಟೋಸ್ ಇದೆ ಅದನ್ನು ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಜೊತೆಗೆ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಅಡ್ವಾಂಟೇಜ್ ಏನಪ್ಪ ಅಂದರೆ, ಬೈ ಮಿಸ್ಸಾಗಿ ಯಾವುದಾದ್ರು ಒಂದು ಫೋಟೋನ ಕ್ಲಿಕ್ ಮಾಡಿದ್ರಿ, ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮಲ್ಲಿ ನೀವೇನಾದ್ರು ಇನ್ಸ್ಟಂಟನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಯಾವ್ದಾದ್ರು ಒಂದು ಫೋಟೋವನ್ನು ನೀವೇನಾದರೂ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ಡಿಲೀಟ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಆದರೆ ಈ ಒಂದು ಇನ್ಸ್ಟಂಟ್ ಅಪ್ಲಿಕೇಶನಲ್ಲಿ ನೀವು ಡಿಲೀಟ್ ಮಾಡ್ಬೋದು ಸ್ನೇಹಿತರೆ, ಸುಲಭವಾಗಿ ಡಿಲೀಟ್ ಮಾಡ್ಬೋದು. ಅದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಹಂಗೆ ಲೈವ್ ಆಗಿ ನೋಡ್ತಾ ಇರಿ. ನೋಡಿ ಸ್ನೇಹಿತರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಒಂದು ಫೋಟೋನ ಹಾಕಿದ್ದೀನಿ, ಅದನ್ನು ಡಿಲೀಟ್ ಮಾಡಬೇಕು ಅಂದರೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು 3 ಡಾಟ್ಸ್ ಇದೆಯಲ್ಲ, ಅಲ್ಲಿಗೆ ಬಂದ್ಬಿಟ್ಟು ಡಿಲೀಟ್ ಅಂತ ಕೊಡಿ ಸ್ನೇಹಿತರೆ. ಕಂಪ್ಲೀಟಾಗಿ ಏನು ನಿಮ್ಮ ಇನ್ಸ್ಟಂಟ್ ಏನಿದೆ ಅದು ಡಿಲೀಟ್ ಆಗುತ್ತೆ ಸ್ನೇಹಿತರೆ. ನೋಡಿ ಮತ್ತೊಮ್ಮೆ ತೋರಿಸ್ತೀನಿ. ಇಲ್ಲಿ ಎರಡು ಏನು ನಮ್ಮ ಕರ್ನಾಟಕ ಅಂತ ತೋರಿಸ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಲ್ಲಿ ಬಂದ್ಬಿಟ್ಟು ಲಾಸ್ಟ್ ಏನೋ 3 ಡಾಟ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಅಂತ ಕೊಡಿ ಸ್ನೇಹಿತರೆ. ಅಲ್ಲಿ ನೋಡ್ಬೋದು ಇವಾಗ ಮೇನ್ ಪೇಜಲ್ಲಿ ಡಿಲೀಟ್ ಆಗಿರುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಒಂದು ವೇಳೆ ಏನಾದರೂ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಇನ್ಸ್ಟಂಟನ್ನು ಡಿಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಇನ್ಸ್ಟಂಟ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಿಂದ. ಅಲ್ಲಿ ಬಂದ್ಬಿಟ್ಟು ನಿಮ್ಮ ಇನ್ಸ್ಟಂಟನ್ನು ಏನನ್ನು ಅಪ್ಲೋಡ್ ಮಾಡಿರ್ತೀರ ಅದನ್ನು ಡಿಲೀಟ್ ಮಾಡ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇನ್ಸ್ಟಾಗ್ರಾಮಿಂದ. ಸೊ ಹಾಗಾಗಿ ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು. ನಾನು ನಿಮ್ಮ ಟೆಕ್ನೋ ಸುದ್ದಿ.